ಇದನ್ನು ಮಾಡಬೇಕು ಎಲ್ಲಿ ಅಂತೇಳಿದ್ರೆ, ನೀವು ಡೈರೆಕ್ಟ್ ಯೂಟ್ಯೂಬ್ನಲ್ಲಿ ಹೋಗಿ ಇದನ್ನು ಹಾಕಲಿಕ್ಕೆ ಆಗಲ್ಲ. ಅಂದರೆ ಡೈರೆಕ್ಟಾಗಿ ಅಪ್ಲೋಡ್ ಆಪ್ಷನ್ನಲ್ಲಿ ಸಿಗಲ್ಲ. ನೀವು ಈಗ ಹೇಗೆ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ ಉದ್ದದ ಸೇಪ್ನಲ್ಲಿ, ಅದೇ ರೀತಿ 3 ನಿಮಿಷ ಉದ್ದದ ಸೇಪ್ನಲ್ಲಿ ನೀವು ಒಂದು ಶೂಟ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಒಂದು ಹಾಡನ್ನು ಪ್ಲೇ ಮಾಡಿಕೊಂಡು, ನೋ ಕಾಪಿರೈಟ್ ಇರುವಂಥದ್ದು, ಅದಕ್ಕೆ ಕಂಡೀಷನ್ ಅಪ್ಲೈ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ. ಈಗ ಇರುವಂತಹ ಯೂಟ್ಯೂಬ್ನಲ್ಲಿ ಇರುವಂತಹ ಒಂದಿಷ್ಟು ಹಾಡುಗಳಿದಾಲ್ವ, ಅಂದರೆ ಈಗ ನಾವು ಶಾರ್ಟ್ ವಿಡಿಯೋಗೆ ಯಾವ್ಯಾವ ಹಾಡುಗಳು ಬರ್ತಿದ್ದಾವೆ, ಆ ಹಾಡುಗಳನ್ನು ಕಾಪಿನ ಮತ್ತೊಂದು ಮೊಬೈಲ್ನಲ್ಲಿ ಪ್ಲೇ ಆಗಿಟ್ಟುಕೊಂಡು ಅದಕ್ಕೆ 3 ನಿಮಿಷದ ಒಳಗೆ ಶುರು ಮಾಡಿ ಎಂಡನ್ನು 3 ನಿಮಿಷದಲ್ಲಿ ಮುಗಿಸ್ಬಿಡಬೇಕು. ಆ ಲೆಕ್ಕದಲ್ಲಿ ಅದನ್ನು ಶೂಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ, ಅದು ವಿಡಿಯೋ ವರ್ಸನ್ನಲ್ಲೇ ಅಪ್ಲೋಡ್ ಮಾಡಬೇಕು. ಶಾರ್ಟ್ನಲ್ಲಿ ನಿಮಗೆ ಅಪ್ಲೋಡ್ ತಗೊಳ್ಳೋದಿಲ್ಲ. ವಿಡಿಯೋ ಆಪ್ಷನ್ನಲ್ಲೇ ನೀವು ಅದನ್ನು ಅಪ್ಲೋಡ್ ಮಾಡಿದ್ರೆ ಅದು ಶಾರ್ಟ್ಗೆ ಅವರು ಶಾರ್ಟ್ ಲಿಸ್ಟಿಗೆ ಸೇರಿಸ್ತಾರೆ ಯೂಟ್ಯೂಬ್ನವರು. ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದನ್ನು ನಾರ್ಮಲಾಗಿ ಅಪ್ಲೋಡ್ ಮಾಡಿದ್ರು 3 ನಿಮಿಷದ್ದನ್ನು ಸೇರಿಸ್ತಾರೆ. ಆದರೆ ಇದು ನೆನಪಿರಲಿ, 15 ಅಕ್ಟೋಬರ್ 2024 ಹಿಂದೆ ಯಾವೆಲ್ಲ ವೀಡಿಯೋಗಳು 3 ನಿಮಿಷದ್ದು ಅಥವಾ ಯಾವುದೇ ಇದ್ವೋ ಅವು ಶಾರ್ಟ್ ವೀಡಿಯೋಗೆ ಸೇರೋದಿಲ್ಲ. ಈಗ ಅದರ ನಂತರದಲ್ಲಿ ಯಾರು ಸೇರಿಸ್ತಿದ್ದಾರೆ, ಹಾಕ್ತಿದ್ದಾರೆ ಅಪ್ಲೋಡಿಗೆ, ಯೂಟ್ಯೂಬೇ ಅದನ್ನು ತಗೊಂಡೋಗಿ ಶಾರ್ಟ್ ಲಿಸ್ಟ್ಗೆ ಸೇರಿಸತ್ತಂತೆ. ಆದರೆ ಒಂದಿಷ್ಟು ಜನರಿಗೆ ಅದರಲ್ಲೂ ಕೂಡ ಸಮಸ್ಯೆ ಇದೆ. ಅಲ್ಲಿ ಸೇರಿಸಲಿಕ್ಕೆ ಯೂಟ್ಯೂಬ್ ಒಂದಿಷ್ಟು ಜನರಿಗೆ ಸೇರಿಸಿಲ್ಲ. ಅಂದರೆ ಅದನ್ನು ದೊಡ್ಡ ವೀಡಿಯೋದಲ್ಲಿ ಲಿಸ್ಟ್ನಲ್ಲೇ ಇಟ್ಟಿದೆ ಹಾಕಿದವರಿಗೆ. ಕಾರಣ ಏನು ಅಂತೇಳಂದರೆ, ಯೂಟ್ಯೂಬು ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆದಿದೆ. ಈಗ ಒಂದು ಮನೆ ರಿಪೇರಿ ಅಂತ ಬಂದಾಗ ಮನೆಯಲ್ಲಿರೋರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿ ಅದನ್ನು ಅರ್ಜೆಂಟಾಗಿ ರಿಪೇರಿ ಮಾಡ್ಕೊಳ್ಬೋದು. ಆದರೆ ಯೂಟ್ಯೂಬ್ ಸಿಸ್ಟಮ್ ಏನಾಗಿದೆ ಅಂತೇಳಂದರೆ, ದಿನಕ್ಕೆ ಸಾವಿರಾರು ಹೊಸ ಚಾನಲ್ಗಳು ಶುರುವಾಗ್ತವೆ. ಹಾಗೆಯೇ ಅಪ್ಡೇಟ್ ಆಗಿರುವಂತಹ ಚಾನಲ್ಗಳು ಈಗ ಆಗ್ತಾ ಇದ್ದಾವೆ. ಜೊತೆಯಲ್ಲಿ ಮತ್ತು ಮೋನೋ ಚಾನಲ್ಗಳಿದ್ದಾವೆ. ಇವೆಲ್ಲವೂ ಸೇರಿಸಿದರೆ ಸುಮಾರು 1 ಕೋಟಿಯ ಮೇಲೆ ಚಾನಲ್ ಇದ್ದಾವೇನು. ಅವೆಲ್ಲವನ್ನು ಸೈಡಿಗೆ ಹಾಕಿಟ್ಟು ಅವರು ಅಪ್ಡೇಟ್ ಮಾಡಲಿಕ್ಕೆ ಆಗಲ್ಲ. ಹಾಗೆಯೇ 1 ದಿನದ ಅಥವಾ 4 ದಿನದ ಮಟ್ಟಿಗೆ ಎಲ್ಲದನ್ನು ನಿಲ್ಲಿಸಿಟ್ಟು ಅಪ್ಡೇಟ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗೇನಾರು ಆದರೆ ಕ್ರ್ಯಾಶ್ ಆಗೋಗುತ್ತೆ ಯೂಟ್ಯೂಬ್. ಅದನ್ನು ರನ್ನಿಂಗ್ನಲ್ಲಿಟ್ಟೇ ಮಾಡಬೇಕು. ಹಾಗಾಗಿ ಒಂದಿಷ್ಟು ಜನರಿಗೆ ಈಗ ಮೆಸೇಜನ್ನು ಹಾಕಲಿಕ್ಕೆ ಆಗ್ತಿಲ್ಲ, ಕಮೆಂಟ್ನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಒಂದಿಷ್ಟು ಜನರಿಗೆ ಲೈವ್ ಆಪ್ಷನ್ನೇ ಬರ್ತಾಯಿಲ್ಲ. ಮತ್ತೊಂದಿಷ್ಟು ಜನರಿಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ. ಲೈವಲ್ಲಿ ಕಟ್ ಆಗುವಂಥದ್ದು, ಮತ್ತೊಂದಿಷ್ಟು ಸಮಸ್ಯೆಗಳು ಹುಟ್ಕೊಳ್ತಾ ಇದ್ದಾವೆ. ಮತ್ತೊಂದಿಷ್ಟು ಜನರಿಗೆ ಒಳ್ಳೆಯ ರೀತಿ WH ಸಿಗ್ತಾಯಿತ್ತು, ಅದು ಕೂಡ ಈಗ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಯೂಟ್ಯೂಬ್ ನಾರ್ಮಲಿ ಸ್ಲೋಲಿ ಅಪ್ಡೇಟನ್ನು ಮಾಡ್ತಿದೆ. ಗ್ರೂಪ್ ಲೆಕ್ಕದಲ್ಲಿ ಮಾಡ್ತಾಯಿದೆ. ಇಷ್ಟಿಷ್ಟೇ ಚಾನಲ್ಗಳಿಗೆ